D6 ಎಲ್ಲಪ್ಪ ಇಲ್ಲೈತೆ ಕರೆಕ್ಟಾಗಿ ಹೊರಡೋಕ್ಕೆ ಇನ್ನೊಂದು 1 ನಿಮಿಷ ಆಯಿತು ಅಷ್ಟೇ. ಮತ್ತೆ D6 ಓಕೆ. ಮೈಸೂರಿಂದ ಬೆಳಗ್ಗೆ ಹೊರಡ್ಕೊಂಡು ಟ್ರೈನಲ್ಲಿ ಬಂದೆ. ಆಫೀಸ್ ಹತ್ರ ರೀಚ್ ಆಗ್ತಾಯಿದ್ದೀನಿ. ಸುಸ್ತಾಗೋಯ್ತು, ನಿದ್ದೆನೂ ಬರ್ತಾಯಿದೆ. ಟೈಮ್ 9:30 ಆಗ್ತಾ ಬಂತು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಫೀಸ್ಗೆ ಹೋಗೋಣ. ಇವತ್ತು ಇಲ್ಲೇ ಬ್ರೇಕ್ಫಾಸ್ಟು. ನೋಡಲ್ಲಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಓಕೆ ಗೈಸ್, ಸಿ ಯು ಟುಮಾರೋ. ಬೈ ಬೈ. ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ. ಟೈಮ್ 5 ಗಂಟೆ ಆಯಿತು. ನಾನು ಲಾಗಿನ್ ಆಗಿರೋದು 9:30 ಸಮಥಿಂಗೆ. ಸೊ ಹಂಗಾಗಿ 5:15ಗೆ ನಂದು ಲಾಗೌಟು. ಸೊ ಹಂಗಾಗಿ ಇವಾಗ ಟೈಮ್ 5 ಗಂಟೆ. ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಬೆಳಿಗ್ಗೆ ಮೈಸೂರಿಂದ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಹಾಫ್ ಆನ್ ಅವರ್ ಬ್ರೇಕ್ ತೊಗೊಳ್ಳೋಣ. ಬೀನ್ ಬ್ಯಾಗ್ಸ್ ಇದೆ, ಸ್ವಲ್ಪ ರೆಸ್ಟ್ ಮಾಡೋಣ. ಎಲ್ಲರೂ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವರು ಹೋದರು. ನನಗಿನ್ನೂ ಅರ್ಧ ಗಂಟೆ ಇದೆ ಲಾಗೌಟ್ಗೆ. ಸೊ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಬೆಳಿಗ್ಗೆ ಮೈಸೂರಿಂದ ಬಂದಮೇಲೆ ಟ್ರೈನಲ್ಲಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ಕಂಟೆಂಟ್ ನಾನೇನು ಶೂಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವತ್ತೇನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಸೊ ಯಾವುದ್ಯಾವುದೋ ಟಾಪಿಕ್ ಬಗ್ಗೆ ಮಾತಾಡೋ ಬದಲು ನಮ್ಮ ಚಾನಲ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ನನ್ನ ಚಾನಲ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಟ್ರಾವೆಲ್ ಬಾಕ್ಸ್ ಅಂತ ಚಾನಲ್ನ ಹೆಸರಿಟ್ಟಿದೆ. ಯಾಕೆಂದರೆ ನಾನು ಟ್ರಾವೆಲ್ ರಿಲೇಟೆಡಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು ಸ್ಟಾರ್ಟಿಂಗಲ್ಲಿ. ಸೊ ಬರ್ತಾ ನನಗೆ ಬರೀ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಸೊ ಬಟ್ ನನಗೆ ಬೇರೆ ಯೂಟ್ಯೂಬರ್ಸ್ದು ನಾನು ತುಂಬ ಜನದ ವೀಡಿಯೋ ನೋಡ್ತಾ ಇದ್ದೆ. ಸೊ ಅವಾಗ ಏನಾಗ್ತಾ ಇತ್ತು, ನನಗೆ ಲೈಫ್ ಸ್ಟೈಲ್ ವೀಡಿಯೋಗಳು ಹಾಕೋಣ ಅಂತ ಅನ್ನಿಸ್ತಾ ಇತ್ತು. ಸೊ ನಾವು ಎಂಜಾಯ್ ಮಾಡ್ತಿರೋಂಥ ಲೈಫ್, ಅಥವಾ ನಾವು ಲೀಡ್ ಮಾಡ್ತಿರೋ ಲೈಫ್, ನಾವೆಲ್ಲೆಲ್ಲ ಹೋಗ್ತೀವಿ ಊರಿಗೆ ಅಥವಾ ಬೇರೆ ಬೇರೆ ಕಡೆ ಫಂಕ್ಷನ್. ನಮ್ಮೂರಲ್ಲಿ ಕಲ್ಚರ್ ಬೇರೆ ಬೇರೆ ಥರದಿರುತ್ತೆ. ಕೋಲ ಜಾತ್ರೆ, ಆಮೇಲೆ ಒತ್ತೆ ಕೋಲ, ಆಮೇಲೆ ಬೇರೆ ಬೇರೆ ದೈವಾರಾಧನೆಗಳು, ಪೂಜೆ, ನಾಗಾರಾಧನೆಗಳು, ಬೇರೆ ಬೇರೆ ರೀತಿದಿರುತ್ತೆ. ಸೊ ಅದಕ್ಕೋಸ್ಕರ ಬರೀ ಎಲ್ಲ ಲೈಫ್ ಸ್ಟೈಲ್ ಮಾಡೋಣ. ಸೊ ಅವಾಗ ನಾವೆಲ್ಲ ಟ್ರಾವೆಲ್ ಮಾಡಿದ್ರೆ ಟ್ರಾವೆಲ್ ವ್ಲಾಗ್ ಆಗುತ್ತೆ. ನೇಚರಿಗೆ ಹೋದಾಗ ನೇಚರ್ದು ರಿಲೇಟೆಡ್ ಎಕ್ಸ್ಪ್ಲೋರಿಂಗ್ ವ್ಲಾಗ್ ಆಗುತ್ತೆ. ಸೊ ಎಲ್ಲ ಥರದ್ದು ವ್ಲಾಗ್ ಆಗುತ್ತೆ ಅಂತ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಸ್ಟಾರ್ಟಿಂಗ್ ಆ ಹೆಸರಿತ್ತು, ಆ ಹೆಸರು ನಾನು ಚೇಂಜ್ ಮಾಡಿದೆ. ಸೊ ಪದೇ ನಾನು ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಿರೋರಿಗೆ ಅಥವಾ ನನ್ನ ಚಾನಲ್ ನೋಡ್ತಿರೋರಿಗೆ ಹೇಳ್ತಿರೋದು ಏನಂದರೆ, ನೀವು ಯೂಟ್ಯೂಬ್ ಚಾನಲ್ ಏನಾದ್ರು ಮಾಡ್ತಾ ಇದ್ದರೆ ಪದೇ ಹೆಸರು ಚೇಂಜ್ ಮಾಡಬಾರ್ದಂತೆ. ಯಾಕೆಂದರೆ ಅದು ಚಾನಲ್ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲಾಂದರೆ ಅದು ಪಾಪ್ಯುಲಾರಿಟಿನ ಕಳ್ಕೊಳ್ಳೋ ಸಾಧ್ಯತೆಗಳಿರ್ತವೆ. ಸೊ ಒಂದು ಸಲ ನಾನು ಮಾಡಿದ್ದೀನಿ, ಆ ಮಿಸ್ಟೇಕ್ ಮತ್ತೆ ಮಾಡಲ್ಲ. ಅದಕ್ಕೆ ಈ ಸಲ ತುಂಬ ನೋಡ್ಕೊಂಡು ಹೆಸರಿಟ್ಟಿದ್ದೀನಿ. ಸೊ ನನ್ನ ಹೆಸರಿಲ್ಲ ಅಥವಾ ಬೇರೆ ಯಾವುದೋ ಒಂದು ಹೆಸರಿಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಟ್ರಾವೆಲ್ ಬಾಕ್ಸ್ ಅಂತ ಹೆಸರಿಟ್ಟಾಗ ಸ್ವಲ್ಪ ದಿನ ಆದಮೇಲೆ ಸರ್ಚ್ ಮಾಡಿದ್ರೆ ನಂದು ಹೆಸರು ಬರ್ತಾ ಇರಲಿಲ್ಲ. ನನ್ನ ಚಾನಲ್ ಹೆಸರು ಬೇರೆ ಯಾರ್ದಾರ್ದೋ ಹೆಸರು ಚಾನಲ್ ಬರ್ತಾಯಿತ್ತು. ಫಾರಿನ್ ಚಾನಲ್ಗಳದ್ದು ಬರ್ತಾಯಿತ್ತು, ಟ್ರಾವೆಲ್ ಬಾಕ್ಸ್ ಅಂತ. ತುಂಬ ಜನ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಸ್ ಎಲ್ಲ ಬರ್ತಾಯಿತ್ತು. ಸೊ ಸೇಮ್ ಹೆಸರಿದ್ದರೆ ಚೆನ್ನಾಗಿರಲ್ವ, ನಮ್ಮದು ರೆಕಾಗ್ನೈಷನ್ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನೇನು ಡಿಸೈಡ್ ಮಾಡಿದೆ, ನನ್ನ ಹೆಸರು ಇಡೋದು ಬೇಡ, ಊರ ಹೆಸರು ಇಡೋಣ ಅಂತ ಅಂದ್ಬಿಟ್ಟು. ಮತ್ತು ಆ ಹೆಸರಲ್ಲೇ ಯೂಟ್ಯೂಬರ್ ಅಂತಲೂ ಇರಲಿ, ನಾಳೆ ದಿನ ನಮಗೆ ಆ ಊರ ಹೆಸರು ಹಿಡಿದ್ಬಿಟ್ಟು ಕರೀತಾರೆ ಯಾರಾದರೂ. ಸೊ ರೆಕಾಗ್ನೇಷನ್ ನನ್ನ ಜೊತೆಗೆ ನನಗೂ ಸಿಗುತ್ತೆ. ಊರ ಹೆಸರು ಇರಲಿ ಅನ್ನೋದು ಯಾಕೋ ಒಂಥರ, ಊರನ್ನು ತುಂಬ ಅಟ್ಯಾಚ್ಮೆಂಟ್ ನನಗೆ, ಪುತ್ತೂರು ಅನ್ನೋದು. ಸೊ ಅದಕ್ಕೆ ನನ್ನ ಚಾನಲ್ಗೆ ಪುತ್ತೂರದ ಯೂಟ್ಯೂಬರ್ ಅಂತ ಹೆಸರಿಟ್ಟಿರ್ತೀವಿ. ಇಟ್ಟ ಮೇಲಿಂದ 1 ತಿಂಗಳಿಗೊಂದು, 2 ತಿಂಗಳಿಗೆ, 3 ತಿಂಗಳಿಗೊಂದು ಈ ಥರ ಡಿಲೇ ಮಾಡಿ ವಿಡಿಯೋಗಳನ್ನ ಮಾಡ್ತಿದ್ದೆ. ಚೆನ್ನಾಗಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ ಶೂಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾ ಇದೆ. ಸೊ ಇವಾಗ ಕಂಟಿನ್ಯೂಸ್ ಡೈಲಿ ಲೈಫ್ ಸ್ಟೈಲ್ ಅನ್ನ ಶೂಟ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಸೊ ನಮ್ಮ ಚಾನಲ್ ಬಗ್ಗೆ ನಾವು ಫೋಕಸ್ ಮಾಡೋಣ. ಆ್ಯಕ್ಚುಲಿ ನಮ್ಮ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಏನಿದೆ ಎಲ್ಲ ತೋರಿಸ್ತೀನಿ. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ,
ಚಾನಲ್ನ ಅಂದರೆ ಯೂಟ್ಯೂಬನ್ನು ಓಪನ್ ಮಾಡಿ 2012ರಲ್ಲಿ ಓಪನ್ ಮಾಡಿದ್ದೆ. ಆದರೆ ಚಾನಲ್ ಓಪನ್ ಮಾಡಿರಲಿಲ್ಲ, ಬರೀ ಯೂಟ್ಯೂಬ್ನ ಲಾಗಿನ್ ಮಾಡಿದ್ದೆ. ನಾನು ಲಾಗಿನ್ ಮಾಡಿ ನೋಡ್ತಾ ಇದ್ದೆ ಅಲ್ವಾ, ಅವಾಗಿಂದ ಆ್ಯಕ್ಟಿವ್ ಇದ್ದೀನಿ ಯೂಟ್ಯೂಬಲ್ಲಿ. ಬಟ್ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರೋದು 5 ವರ್ಷ ಆಯಿತು. 5 ವರ್ಷದಲ್ಲಿ ಕಂಟಿನ್ಯೂಸ್ ಆಗ್ತಿರೋದು ಈ ಒಂದು ವಾರದಲ್ಲಿ ಮಾತ್ರ. ಸೊ ನಮ್ಮ ಚಾನಲ್ದು ತೋರಿಸ್ತೀನಿ ಬನ್ನಿ. ನೀವು ನೋಡ್ಬೋದು, ನಮ್ಮ ಚಾನಲ್ ಹೆಸರು ಪುತ್ತೂರದ ಯೂಟ್ಯೂಬರ್ ಅಂತ ನನ್ನ ಚಾನಲ್ ಹೆಸರು. ಆ್ಯಂಡ್ ಅದರಲ್ಲಿ ನಾನು ಮೇಯ್ನಾಗಿ ದೇವಸ್ಥಾನ ಹಾಕಿದ್ದೀನಿ. ನಮ್ಮ ರಥ ಬ್ರಹ್ಮರಥ ಇದು ಮಾಲಿಂಗೇಶ್ವರ ದೇವರು ಉತ್ಸವ ಮೂರ್ತಿ. ಇದು ಇನ್ನೂ ಡೆಕೋರೇಟೆಡ್ ಮಾಡ್ತಾರೆ ಜಾತ್ರೆ ಟೈಮಲ್ಲಿ. ಇದು ರೆಗ್ಯುಲರ್ ಆಗಿ ಉತ್ಸವ ಮಾಡೋಂಥ ಮೂರ್ತಿ. ಇದು ದೇವಸ್ಥಾನ ಒಳಗಡೆ ಇರೋವಂಥ ದೇವಸ್ಥಾನ. ಸೊ ನಮ್ಮ ಚಾನಲಿರೋ ಸಬ್ಸ್ಕ್ರೈಬರ್ಸು ಇಷ್ಟೇ ಜನ ನೋಡಿ, 494 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 152 ವೀಡಿಯೋಸ್ ಇಲ್ಲಿ ತನಕ ಅಪ್ಲೋಡ್ ಮಾಡಿದ್ದೀನಿ. ಸೊ ಜಾಸ್ತಿ ವೀಡಿಯೋಸ್ ಇಲ್ಲ, ಅಂದರೆ ವೀಡಿಯೋಸ್ 152 ಇದೆ, ಸಬ್ಸ್ಕ್ರೈಬರ್ ಜಾಸ್ತಿ ಇಲ್ಲ. ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕಂದ್ರೆ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಈ ಮಂತಲ್ಲಿ ಆ್ಯಕ್ಚುಲಿ ಲಾಸ್ಟ್ 28 ಡೇಸಲ್ಲಿ ಮಾರ್ಚ್ 9ರಿಂದ ಏಪ್ರಿಲ್ 5ನೇ ತಾರೀಕುವರೆಗೂ, ಅಂದರೆ ನಿನ್ನೆವರೆಗೂ, ಇವತ್ತು 6ನೇ ತಾರೀಕಲ್ವಾ, ಈ 28 ಡೇಸಲ್ಲಿ 3400 ವ್ಯೂಸ್ ಬಂದಿದೆ ನನ್ನ ಚಾನಲಲ್ಲಿ. ಸೊ 21+ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಈ ಒಂದು ತಿಂಗಳಲ್ಲಿ. 21 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಅದು ತುಂಬ ದೊಡ್ಡ ವಿಷಯ. 21 ಜನ ಸಬ್ಸ್ಕ್ರೈಬ್ ಮಾಡೋದು ನನ್ನ ನಾರ್ಮಲ್ ವ್ಲಾಗ್ ವೀಡಿಯೋಗಳಿಗೆ. ಅಂದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ನಮಗೆ ಮೇಯ್ನಾಗಿ ಏನು ಅಂತಂದರೆ ನೋಡಿ, ನಿಮಗೆ ನಾನು ತೋರಿಸ್ತೀನಿ. ಇದು ನಮ್ಮ ಕಂಪ್ಲೀಟ್ ಚಾನಲ್ದು ಡೀಟೇಲ್ಸ್ ಸಿಗುತ್ತೆ ನಿಮಗಿಲ್ಲಿ. ನಿಮಗೆ ಸಿಗಲ್ಲ, ನನಗೆ ಸಿಗುತ್ತೆ. ಈ ಪರ್ಟಿಕ್ಯುಲರ್ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಯೂಟ್ಯೂಬ್ ಚಾನಲ್ ಮಾಡ್ತಿರೋರಿಗೆ ಒಳಗಡೆ ಏನೇನು ಡೀಟೇಲ್ಸ್ ಸಿಗುತ್ತೆ ಅವರಿಗೆ ಅಂತ ಸ್ಟಾರ್ಟ್ ಮಾಡ್ತಿರೋರಿಗೆ ನಾನು ಹೇಳ್ತಿರೋದು. ಸೊ ಎಷ್ಟೆಷ್ಟು ಜನ ಯಾವ್ದಾದ್ರು ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನೋಡಿ ನಿಮಗೆ. ಮೊಬೈಲಲ್ಲಿ 75% ಜನ ನೋಡಿದ್ದಾರೆ, ಟಿ ವಿನಲ್ಲಿ 17%, ಟ್ಯಾಬ್ಲೆಟ್ ಅಂದರೆ ಟ್ಯಾಬಲ್ಲಿ 5%, ಕಂಪ್ಯೂಟ್ರಲ್ಲಿ 2% ಜನ. ಸೊ ಈ ಥರ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಮೇಯ್ನ್ ಥಿಂಗ್ ಇಲ್ಲಿ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿರೋದು ನೋಡ್ತಿರೋದು 28% ಜನ ಮಾತ್ರ. 71% ಜನ ಯಾರು ನೋಡ್ತಿದ್ದಾರೋ ಅವ್ರು ಸಬ್ಸ್ಕ್ರೈಬೇ ಮಾಡಿಲ್ಲ. 71% ಜನ ಅಂದರೆ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ. ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂದು ಏನಾಗುತ್ತೆ, ಪೆಟ್ರೋಲ್ ಫುಲ್ ಖಾಲಿ ಆದಾಗ ಒಂಚೂರು ಪೆಟ್ರೋಲ್ ಇದ್ರೂ ಗಾಡಿ ಮೂವ್ ಆಗುತ್ತೆ. ಮೂವ್ ಆದಮೇಲೆ ಸ್ವಲ್ಪ ದೂರ ಹೋಗುತ್ತೆ. ಸೊ ಆ ಥರ ಒಂದು ಸ್ಟಾರ್ಟಿಂಗ್ ಫ್ಯೂಯಲ್ ಆಗುತ್ತೆ ನಿಮ್ಮ ಸಬ್ಸ್ಕ್ರಿಪ್ಷನ್ನು. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಜಸ್ಟ್ ಒಂದು ಕ್ಲಿಕ್ ಮಾಡೋದ್ರಿಂದ ನಮಗೆ ತುಂಬ ಸಪೋರ್ಟ್ ಸಿಗುತ್ತೆ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ, 71% ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಕೂಡ ಚೆನ್ನಾಗಿ ಹೋಗುತ್ತೆ. ಇನ್ನು ಮುಂದೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಜೊತೆಗೆ ಖಂಡಿತವಾಗ್ಲೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋದು ನಮ್ಮ ಜವಾಬ್ದಾರಿ. ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆದಂಗೆ, ನಮ್ಮ ವ್ಯೂಸ್ ಇನ್ಕ್ರೀಸ್ ಆದಂಗೆ ಖಂಡಿತವಾಗ್ಲೂ ನಮಗೆ ಒಳ್ಳೆ ಒಂದು ಫ್ಯೂಯಲ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಸೊ ಆವಾಗ ನಾವು ಇನ್ನಷ್ಟು ನಿಮಗೆ ವೀಡಿಯೋಗಳನ್ನ ಮಾಡಿ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಯೂಟ್ಯೂಬ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ನಾವು ಎಂಟರ್ಟೈನರ್ಸು. ಸೊ ನಾವು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರೆ ನಮಗೆ ಪೇಬ್ಯಾಕ್ ಸಿಗುತ್ತೆ. ಸೊ ನಾನು ಫ್ರೆಂಡ್ಸ್ ಜೊತೆ ಇದ್ದಾಗ ಫ್ಯಾಮಿಲಿ ಜೊತೆ ಇದ್ದಾಗ ಆಗಿರ್ಬೋದು, ಫನ್ ಮಾಡ್ಕೊಂಡು ಎಂಟರ್ಟೈನ್ ಮಾಡೋದು ನನ್ನ ನೇಚರ್ ಆ್ಯಕ್ಚುಲಿ. ಸೊ ಅದನ್ನು ನಾನು ಯೂಟ್ಯೂಬಲ್ಲಿ ಮಾಡ್ತಿದ್ದೀನಿ. ಸೊ ಇಷ್ಟ ಇಲ್ಲದಿರೋ ಕೆಲಸ ಮಾಡೋ ಬದಲು ಇಷ್ಟ ಇರೋ ಅಂಥ ಒಂದು ಏನು ಹಾಬಿ ಇದೆ ಅದನ್ನೇ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತದೆ. ನನ್ನ ಪರ್ಸ್ನಲ್ ನಂದು ಒಪಿನಿಯನ್ ಆ್ಯಕ್ಚುಲಿ. ಜನಕ್ಕೆ ಇದು ಬೋರಿಂಗ್ ಅನ್ಸೋದು ವಿಡಿಯೋ, ಬಟ್ ಇದು ಆ್ಯಕ್ಚುಲಿ ಇನ್ಫಾರ್ಮೇಟಿವ್ ವಿಡಿಯೋ ಆ್ಯಕ್ಚುಲಿ. ಸೊ ಅದೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅನ್ನೋದು. ಆಮೇಲೆ ಇಂಡಿಯಾದಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸನ್ನು ಅಂತ. ಮೇ ಬಿ ಔಟ್ ಆಫ್ ಕಂಟ್ರಿ ಇರ್ಬೋದು. ಸೊ ಔಟ್ ಆಫ್ ಕಂಟ್ರಿಯಲ್ಲಿ 0.5% ಜನ ನೋಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಇನ್ನೂ ಗೊತ್ತಾಗುತ್ತೆ ಡೀಟೇಲ್ ಆಗಿ ಏನಂದರೆ, ಫೀಮೇಲ್ 42% ಜನ ನೋಡ್ತಾ ಇದ್ದಾರೆ, ಆ್ಯಂಡ್ ಮೇಲ್ಸ್ 58% ಜನ ನೋಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ ಯಾವ ಏಜ್ ಗ್ರೂಪಲ್ಲಿ ನೋಡ್ತಾರೆ ಅನ್ನೋದು. ಸೊ 25ರಿಂದ 34 ವರ್ಷದವರೊಳಗಡೆ 61% ಜನ ನೋಡ್ತಾ ಇದ್ದಾರೆ. 35ರಿಂದ 44 ವರ್ಷದ ಒಳಗಡೆ ಒಂದು 37% ಜನ ನೋಡ್ತಾ ಇದ್ದಾರೆ. ಸೊ ಒಂದು 18ರಿಂದ 24 ವರ್ಷದ ಒಳಗಡೆ ಒಂದು 1% ಜನ, 1.5% ಜನ ನೋಡ್ತಿದ್ದಾರೆ. ಅಂದರೆ ಟೀನೇಜ್ ಅವ್ರು ನೋಡ್ತಾ ಇರೋದು. ಸೊ ನಾನು ಚಿಕ್ಕ ಮಕ್ಕಳಿಗೆ ಅದರಲ್ಲಿ ಬ್ಲಾಕ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳ ನನ್ನ ವೀಡಿಯೋಸ್ನ ನೋಡೋದು ಬೇಡ ಅಂತ ಬ್ಲಾಕ್ ಮಾಡಿದ್ದೀನಿ. ಯಾಕೆ ಅಂದರೆ, ಸಪೋಸ್ ನಾವೇನಾದರೂ ಆ ಕಡೆ ಈ ಕಡೆ ಹೋಗೋವಂಥ ಎಕ್ಸ್ಪೆರಿಮೆಂಟ್ ವೀಡಿಯೋಗಳು ಅಥವಾ ಏನೋ ಒಂದು ಬೇರೆ ಥರದ್ದು ಮಾಡಿದಾಗ ಅದು ಅವರಿಗೆ ಇನ್ಸ್ಪೈರ್ ಆಗಬಾರ್ದು, ಅದು ಪ್ರಾಬ್ಲಮ್ ಆಗುತ್ತೆ, ಚಾನಲ್ಗಳು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಕಿಲ್ಲ. ಹಾಗಾಗಿ ಈ ಚಿಕ್ಕ ಮಕ್ಕಳು ಏಜ್ ಕ್ಯಾಟಗರಿಲಿ ಯಾರೂ ನೋಡಿಲ್ಲ.
ಬೇಕು. ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಅಂತ ಕೇಳೋರಿಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಎಷ್ಟು ಬರುತ್ತೆ ಅಂದರೆ ಸಿಕ್ಕಾಬಟ್ಟೆ ಏನು ಬರಲ್ಲ. ಸೊ ಅದು ಹೆಂಗೆ ಬರುತ್ತೆ ಅಂದರೆ ನೋಡಿ, ನೀವು ಇಲ್ಲಿ 1000 ಜನ ಸಬ್ಸ್ಕ್ರೈಬರ್ ಆಗಿರಬೇಕು. 1000 ಜನ ಸಬ್ಸ್ಕ್ರೈಬರ್ ಆದಾಗ ನೀವು ಎಲಿಜಿಬಲ್ ಆಗ್ತೀರಾ. ನಿಮ್ಮ ಚಾನಲಲ್ಲಿ ವಿಡಿಯೋ ಪ್ಲೇ ಆಗೋವಾಗ ಅಡ್ವರ್ಟೈಸ್ಮೆಂಟ್ ಬರೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಅದ್ರ ಜೊತೆಗೆ 4000 ಗಂಟೆ ವಿಡಿಯೋ ಪ್ಲೇ ಆಗಿರಬೇಕು ನಿಮ್ಮ ಚಾನಲಲ್ಲಿ. ಅಂದರೆ ನೀವೊಂದು 15 ನಿಮಿಷದ ಒಂದು ವಿಡಿಯೋ ಆಗ್ತಾ ಇದ್ದೀರಾ ಅಂತಂದರೆ 4 ಜನ ನೋಡಿದ್ರೆ 15 ನಿಮಿಷ ವಿಡಿಯೋ 1 ಗಂಟೆ ಆಯಿತು. ಸೊ ಆ ಥರ 4000 ಗಂಟೆ ವಿಡಿಯೋ ಪ್ಲೇ ಆಗಿರಬೇಕು ನಿಮ್ಮ ಚಾನಲ್ ಒಳಗಡೆ. ರಿಪೀಟೆಡ್ ಆಗಿ ಜನ ನೋಡಿರ್ಬೋದು, ನೋಡಿದ ವಿಡಿಯೋನ ಮತ್ತೆ ನೋಡಿದ್ರೆ ಬರಲ್ಲ. ಸೊ ಹೊಸ ವಿಡಿಯೋಗಳನ್ನ ಒಬ್ಬನೇ ಒಂದು 10-15 ವಿಡಿಯೋಗಳನ್ನ ಒಂದು ದಿನದಲ್ಲಿ ನೋಡಿದರೆ ಅಥವಾ ಒಂದಷ್ಟು ಜನ ನೋಡಿದಾಗ 4000 ಗಂಟೆ ಆದಾಗ ಎಲಿಜಿಬಲ್ ಆಗ್ತೀರಾ. ಸೊ 1000 ಸಬ್ಸ್ಕ್ರೈಬರ್ ಆಗಿರಬೇಕು, 4000 ಗಂಟೆ ವಾಚ್ ಅವರ್ ಆಗಿರಬೇಕು. ನಮ್ದಾಗಿರೋದು ನೋಡಿ 355 ಪಬ್ಲಿಕ್ ವಾಚ್ ಅವರ್ ಆಗಿರೋದು 365 ಡೇಸಲ್ಲಿ, ಅಂದರೆ ಒಂದು ವರ್ಷದಲ್ಲಿ ಇಷ್ಟಾಗಿರೋದು ಇವಾಗ. ಆ್ಯಂಡ್ ಇದ್ರ ಜೊತೆಗೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾಯಿದ್ರೆ, ಅಂದರೆ ರೀಲ್ಸ್ ಥರ ಮಾಡ್ತಾಯಿದ್ರೆ, ಅದು 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಯಾಕೆಂದರೆ ಅದು ಜಾಸ್ತಿ ಜನ ನೋಡ್ತಾರೆ. ಆವಾಗ ಏನಂದರೆ ಅದು ಜಾಸ್ತಿ ವ್ಯೂಸ್ ಬಂದರೆ ಮಾತ್ರ ಅದಕ್ಕೆ ಇನ್ಕಮ್ ಜನ್ರೇಟ್ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ ದುಡ್ಡು ಮಾಡ್ತಾರೆ ಅನ್ನೋದು ಯೂಟ್ಯೂಬಲ್ಲೇ ದುಡ್ಡು ಮಾಡ್ತಾರೆ ಅನ್ನೋದು ಸುಳ್ಳು. ಯೂಟ್ಯೂಬ್ ಅನ್ನೋದು ಅವ್ರಿಗೆ ಇನ್ಕಮ್ ಆಗಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಕೆಲವು ತುಂಬ ಫೇಮಸ್ ಯೂಟ್ಯೂಬರ್ಸ್ಗಳಿಗೆ ಇನ್ಕಮ್ ಇದೆ, ಇಲ್ಲ ಅಂತಲ್ಲ. ಜೊತೆಗೆ ಬ್ರ್ಯಾಂಡ್ಗಳಾಗಿರ್ಬೋದು ಅಥವಾ ಕೊಲಾಬರೇಷನ್ಗಳು, ಹೊಸ ಬ್ರ್ಯಾಂಡು, ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸ್ಯಾಮ್ಸಂಗು ಅಥವಾ ಐಫೋನು ಈ ಥರ ಏನಾದ್ರು, ಅಥವಾ ಬೇರೆ ಥರದ ಬ್ರ್ಯಾಂಡ್ಗಳು, ಇನ್ಸ್ಟಾಗ್ರಾಮಲ್ಲಿ ಬ್ರ್ಯಾಂಡ್ ಕೊಲಾಬರೇಷನ್ಸು. ಸೊ ಈ ಥರದವರು ದುಡ್ಡು ಕೊಡ್ತಾರೆ ಅವರಿಗೆ. ಸೊ ಯಾಕಂದರೆ ಅವ್ರು ಫೇಮಸ್ ಆಗಿರ್ತಾರೆ, ಸೆಲೆಬ್ರಿಟಿಗಳಾಗಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ತಾರೆ. ಆವಾಗ ಅವರಿಗೆ ಅದರಿಂದ ಇನ್ಕಮ್ ಇರುತ್ತೆ. ಯೂಟ್ಯೂಬಲ್ಲಿ ಒಂದಷ್ಟು ಪರ್ಸೆಂಟೇಜ್ ಇನ್ಕಮ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆ್ಯಂಡ್ ಯೂಟ್ಯೂಬು ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಮಾಡಿಕೊಂಡು ರಿಯಲ್ ಲೈಫು ಫುಲ್ ಟೈಮ್ ಮಾಡೋರಿಗೆ ಓಕೆ. ಆದರೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಬೆಳಿಗ್ಗೆಲ್ಲ ನಾವು ಅಲ್ಲಿ ಇಲ್ಲಿ ಹೋಗಿರ್ತೀವಿ, ಆದರೂ ಶೂಟ್ ಮಾಡ್ತೀವಿ, ತಿರ್ಗಾ ನೈಟ್ ಬಂದ್ಬಿಟ್ಟು ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ಥಂಬ್ನೇಲ್ ಕ್ರಿಯೇಟ್ ಮಾಡಿ, ಟೈಟಲ್ ಹಾಕಿ, ಪರ್ಟಿಕ್ಯುಲರ್ ನಾನು ಆಗ್ತಿರೋದು 11 ಅಂದರೆ ಬೆಳಿಗ್ಗೆ 11 ಗಂಟೆ 11 ನಿಮಿಷಕ್ಕೆ. ಅದೇ ಥರ ತುಂಬ ಜನ ಹಾಕೋರಿದ್ದಾರೆ. ಸೊ ಹಾಗೆ ಆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಡೈಲಿ ನೈಟ್ ನಾನು ಮಲಗೋತಿ 1 ಗಂಟೆ 2 ಗಂಟೆ ಆಗೇ ಆಗುತ್ತೆ. ಸೊ ಅಷ್ಟು ಎಫರ್ಟ್ ಹಾಕಿದಾಗ ನಿಮಗೆ ಸಿಗೋದು 5-10 ನಿಮಿಷದ ಒಂದು ವೀಡಿಯೋ. ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ಅದ್ರ ಹಿಂದೆ ಎಫರ್ಟು ನಿಜವಾಗ್ಲೂ ಮಾಡಿದ್ರಿಗೆ ಅಷ್ಟೇ ಗೊತ್ತು. ನಾನೇನು ಹೇಳ್ತೀನಿ, ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಮಾಡ್ಬೋದು. ನಿಮಗೆ ಏನಾದರೂ ಡ್ರಾಯಿಂಗಲ್ಲಿ ಅಥವಾ ಬೇರೆ ಥರದ ಸ್ಕಿಲ್ ಇದ್ದರೆ, ಟ್ರಾವೆಲ್ ವೀಡಿಯೋಸ್ ಇರ್ಬೋದು, ಕುಕಿಂಗ್ ವೀಡಿಯೋಸ್ ಇರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ದುಡ್ಡು ಬರುತ್ತೆ ಅಂತ ಮಾಡಬಾರ್ದು, ಪ್ಯಾಷನ್ ಥರ ಮಾಡಬೇಕು. ಈಗ ನನಗೆ ಎಕ್ಸಾಂಪಲ್ ಆಗಿ ನನಗೆ ವೀಡಿಯೋ ಶೂಟ್ ಮಾಡೋದು ಒಂದು ಪ್ಯಾಷನ್. ಮುಂಚೆಯಿಂದನೂ ಹಂಗೆ, ಚಿಕ್ಕ ವಯಸ್ಸಿಂದ ನಾನು ಸ್ಕೂಲ್ ಟೈಮಿಂದನೂ ಯಾವ್ದಾದ್ರು ಮೊಬೈಲ್ ಸಿಕ್ಕಿದ್ರೆ ಅದ್ರಲ್ಲಿ ವೀಡಿಯೋ ಮಾಡೋದು, ಚಿಕ್ಕ ಫೋನ್ ಅವಾಗ ನೋಕಿಯಾ ಬರ್ತಾಯಿತ್ತು, ಅದರಲ್ಲೂ ವೀಡಿಯೋ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಸೊ ನನಗೆ ಅವಾಗಿಂದನೇ ಇಂಟ್ರೆಸ್ಟ್. ಸೊ ಕಾಲೇಜಲ್ಲೂ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಬಂದೆ, ನನಗೆ ಅದು ಇಂಟ್ರೆಸ್ಟು. ಇವಾಗ ನಾನು ಗ್ರಾಫಿಕ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋದಕ್ಕೂ ರೀಸನ್ನು ಅದೇ. ಯಾಕಂದರೆ ನನಗೆ ಪಿಕ್ಚರ್ ಗ್ರಾಫಿಕ್ಸ್ ಆಗಿರ್ಬೋದು ಅಥವಾ ವೀಡಿಯೋ ಗ್ರಾಫಿಕ್ಸು ಅದೆರಡು ಇಷ್ಟ ನನಗೆ, ಅದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಲೈಫ್ ಲಾಂಗ್ ನಾವು IT ಕಂಪ್ನಿಲಾಗಿರ್ಬೋದು ಅಥವಾ ಒಂದು ಕಂಪ್ನಿ ಅಂಡರಲ್ಲಿ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ಲ. ನಮಗೆ ಅಂತ ಒಂದು ಹಾಬಿ ಇರುತ್ತೆ. ಏನು, ಅಗ್ರಿಕಲ್ಚರ್ ಮಾಡೋದು ನನಗೆ ತುಂಬ ಇಷ್ಟ, ಕೃಷಿ ಮಾಡೋದು ನನಗಿಷ್ಟ, ಜೊತೆಗೆ ಈ ಥರ ವೀಡಿಯೋಸ್ ಮಾಡೋದಂದರೆ ನನಗಿಷ್ಟ. ಆ್ಯಂಡ್ ಇದೆಲ್ಲ ಏನು ಅಂದರೆ ನಮಗೆ ಹಾಬಿ, ನಮಗೆ ಇಷ್ಟ ಆಗುತ್ತೆ. ಇಷ್ಟಪಟ್ಟು ನಾವು ಮಾಡೋ ಕೆಲಸ ನಮ್ಗೆ ಯಾವತ್ತೂ ಬೋರ್ ಆಗೋದಿಲ್ಲ. ಸೊ ನಾನು ಎಲ್ಲರಿಗೂ ಹೇಳೋದು ಅದನ್ನೇ, ಇಷ್ಟಪಟ್ಟು ಕೆಲಸನ ಮಾಡಬೇಕು. ಲೈಫಲ್ಲಿ ಇವಾಗ ಸದ್ಯಕ್ಕೆ ನಡೀತಿರೋದು ಕಷ್ಟಪಟ್ಟು ಕೆಲಸ ಮಾಡ್ತಿರೋದು. ಯಾಕಂದರೆ ಇನ್ಕಮ್ಗೋಸ್ಕರ ಮಾಡ್ತಿದ್ದೀವಿ. ಇದು ಇನ್ಕಮ್ಗೋಸ್ಕರ ಅಲ್ಲ, ಇದು ಪ್ಯಾಷನ್ನು. ಮುಂದಕ್ಕೆ ಇನ್ಕಮ್ ಆದರೂ ಆಗ್ಬೋದು, ಆಗ್ದನೇ ಇರ್ಬೋದು. ಸೊ ಅದೇ ಆ್ಯಕ್ಚುಲಿ ನಮ್ಮ ಕಮಿಟ್ಮೆಂಟ್ ಆಗುತ್ತೆ. ನಮಗೆ ಇಂಟ್ರೆಸ್ಟ್ ಇದ್ದರೆ ಅದು ಚೆನ್ನಾಗಿ ಹೋಗುತ್ತೆ. ಇಂಟ್ರೆಸ್ಟ್ ಇಲ್ಲ, ಬರೀ ದುಡ್ಡುಗೋಸ್ಕರ ಮಾಡಿದ್ವಿ ಅಂದರೆ 1 ವರ್ಷ ಅಥವಾ 1-2-3 ತಿಂಗಳು ರನ್ ಆಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಕಂಪ್ಲೀಟ್ ಸ್ಟಾಪ್ ಮಾಡಿದವರು ಇದ್ದಾರೆ. ಬಟ್ ನಂದು ಮತ್ತೆ 1-2-3 ತಿಂಗಳಿಗೊಂದು ವೀಡಿಯೋ ಹೆಂಗೆ ಬರ್ತಿತ್ತು ಅಂದರೆ ನನಗೆ ಆ ಇಂಟ್ರೆಸ್ಟ್ ಹೋಗ್ತಾ ಇರಲಿಲ್ಲ. ವೀಡಿಯೋ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಬಂದೇ ಬರ್ತಾಯಿತ್ತು. ಸಪೋಸ್ ಹಿಂಗೆ ಟಕ್ ಅಂತ ಈಗ ಮಂಗಳೂರಿಗೆ ಅಥವಾ ಉಡುಪಿಗೆ ಹೋದರೆ ಫೋನ್ ತೆಗೆದು ಶೂಟ್ ಮಾಡೇ ಮಾಡ್ತೀನಿ ನಾನು. ಆವಾಗ ಇಲ್ಲ, ಫುಲ್ ಶೂಟ್ ಮಾಡಿ ವೀಡಿಯೋ ಮಾಡೋಣ ಅನ್ನೋದು ಇಂಟ್ರೆಸ್ಟ್ ಬಂದೇ ಬರುತ್ತೆ. ವೀಡಿಯೋ ರೆಕಾರ್ಡ್ ಮಾಡೋದಕ್ಕೋಸ್ಕರ ಫ್ಯಾನ್ ಆಫ್ ಮಾಡಿದ್ದೀನಿ. ಶೆಕೆ ಹೊಡಿತಿದೆ, ಒಳಗಡೆ ನೀರು ಇಳೀತಾ ಇದೆ. ಓಕೆ, ಇವತ್ತು ಬೆಳಿಗ್ಗೆ ಮಾಡಿರೋ ವೀಡಿಯೋ ಅಂದರೆ ಮೈಸೂರಿಂದ ಬಂದಿದ್ದ ವೀಡಿಯೋ, ಈಗ ನೀವು ನೋಡ್ತಿರೋ ವೀಡಿಯೋ, ಈ ವಿಡಿಯೋನ ಜೊತೆಗೆ ಇವಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯೂಟ್ಯೂಬ್ ಇನ್ಫಾರ್ಮೇಷನ್ಸ್ ಇದೆ, ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಅದನ್ನು ಇವಾಗ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ನೀವೀಗ ನೋಡ್ತಾ ಇರ್ತೀರ ಆಲ್ರೆಡಿ. ಆ್ಯಂಡ್ ಇವತ್ತು ನಿಮಗೆ ನಾನು ಕ್ರಿಯೇಟಿವ್ ಆಗಿ ಏನು ಶೂಟ್ ಮಾಡಿಲ್ಲ, ಬಟ್ ಇನ್ಫಾರ್ಮೇಷನ್ಸ್ ಕೊಡಬೇಕು. ಯಾಕಂದರೆ ನಾನು ಅದನ್ನು ಇವಾಗ ಕಲಿತಿರೋದು, ಆ ಡೀಟೇಲ್ಸ್ಗಳನ್ನ ನಾನು ಇವಾಗ ಕಲಿತಿರೋದು.
ಏನೇನು ಡೀಟೇಲ್ಸ್ಗಳು, ಎಷ್ಟು ಜನ ನೋಡ್ತಾ ಇದ್ದಾರೆ, ಹೆಂಗೆ ನೋಡ್ತಿದ್ದಾರೆ, ಯಾವುದ್ರಲ್ಲಿ ನೋಡ್ತಿದ್ದಾರೆ, ನಾವು ಯಾವ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ಸ್ ನಮ್ಗೆ ಗೊತ್ತಾಗಬೇಕು. ನಾವು ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಾಗೋದು ಕೂಡ ನಮಗೆ ಯೂಟ್ಯೂಬ್ ಸ್ಟುಡಿಯೋ ಅಂತ ನಮ್ದು ಏನಿರುತ್ತೆ ಅದ್ರಲ್ಲಿ ಹೋದಾಗ ಗೊತ್ತಾಗೋವಂಥದ್ದು. ಸೊ ಇದು ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾಳೆ 11 ಗಂಟೆ 11 ನಿಮಿಷಕ್ಕೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.